ಜಾತಿ ಗಣತಿ ವರದಿಗೆ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಅಪಸ್ವರ ಉಂಟಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ನಡೆಗೆ ಪಕ್ಷದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಜಾತಿ ಗಣತಿಯ ವರದಿಗೆ ಆಡಳಿತಾರೂಢ ಕಾಂಗ್ರೆಸ್ನಲ್ಲೇ ಅಪಸ್ವರ ಉಂಟಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ನಡೆಗೆ ಸ್ವಪಕ್ಷದವರೇ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರ ಹೇಳಿಕೆಗೂ ಕೂಡ ಜಗ್ತಾನೆ ಇಲ್ಲ ಪಂಚ ಗ್ಯಾರಂಟಿ ರಾಮಯ್ಯ. ಸಾಲು ಸಾಲು ಒತ್ತಡಗಳ ನಡುವೆ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ ಸಿಎಂ ಸಿದ್ದು. ಈಗ ಪರ ವಿರೋಧದ ನಡುವೆ ಮಹತ್ವದ ಜಾತಿ ಗಣತಿಗೆ ಸರ್ಕಾರ ಸಿದ್ಧವಾಗಿದೆ. ಮುಂದಿನ ದಿನಗಳಲ್ಲಿ ಪ್ರಬಲ ಸಮುದಾಯಕ್ಕೆ ಹಿನ್ನಡೆ ಆಗೋ ಆತಂಕ ಉಂಟಾಗ್ತಾ ಇದೆ. ಒಂದು ಕಡೆಯಾದ್ರೆ ಶಾಸಕರು ಮತ್ತು ಸಚಿವರ ಮೂಲಕ ಸಿಎಂ ಮೇಲೆ ಒಂದು ಕಡೆ ಒತ್ತಡ ಆಗ್ತಾ ಇದ್ದಾರೆ. ಈಗ ಸ್ವಪಕ್ಷದಲ್ಲೇ ಜಾತಿ ಗಣತಿಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವ ಕೆಲವು ನಾಯಕರು ಇದ್ಯಾವುದನ್ನು ಕೂಡ ಕೇರ್ ಮಾಡದೆ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿಗೆ ಜಾರಿಗೆ ತರಲಿಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ನಿನ್ನೆಯಷ್ಟೇ ಅದನ್ನ ಕೂಡ ಸ್ವೀಕಾರ ಮಾಡಿ ಅದನ್ನೆಲ್ಲ ಕೂಡ ಓದ್ಕೊಂಡು ಬನ್ನಿ, ಏಪ್ರಿಲ್ 17ಕ್ಕೆ ಮತ್ತೊಂದು ಸಭೆ ನಡೆಸಿ ಪರ ವಿರೋಧ ಚರ್ಚೆಗಳು ಕೂಡ ಮಾಡೋಣ ಅಂತ ಕೂಡ ಸಿದ್ಧವಾಗಿದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಇದನ್ನ ಜಾರಿಗೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ರೆ, ಇದನ್ನ ವಿರೋಧ ಮಾಡುವ ಒಂದು ವರ್ಗ ಕೂಡ ಸ್ವಪಕ್ಷದಲ್ಲೇ ಎದ್ದು ನಿಂತಿದೆ. ಅವರೆಲ್ಲರನ್ನು ಕೂಡ ಸಮಾಧಾನಕ್ಕೆ ತಗೊಂಡು ಅವರನ್ನೆಲ್ಲ ಕೂಡ ಒಗ್ಗಟ್ಟಾಗಿ ಮುನ್ನಡೆಯುವ ಎಲ್ಲ ಸಾಧ್ಯತೆ ಕೂಡ ಒಂದು ಕಡೆ ಆದ್ರೆ, ಒಂದು ಕಡೆ ಎಲ್ಲ ವರ್ಗದವರು ಕೂಡ ಕೆಲವು ನಾಯಕರು ವರ್ಗದವರು ಕೂಡ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಒಂದು ಕಡೆ ಲಿಂಗಾಯತ ನಾಯಕರಿಗೆ ಕೂಡ ಇದು ಅನ್ಯಾಯ ಆಗ್ತಾ ಇದೆ ಅಂತ ಕೂಡ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಒಂದು ಕಡೆ ಅಹಿಂದ ವರ್ಗ ಜೊತೆಗೆ ದಲಿತ ನಾಯಕರ ಪ್ರಾಬಲ್ಯ ಕೂಡ ಹೆಚ್ಚಾಗ್ತಾ ಇದೆ. ಯಾಕೆಂದ್ರೆ ಅವರ ಜನಸಂಖ್ಯೆ ಕೂಡ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಆ ನಾಯಕರ ಪ್ರಾಬಲ್ಯ ಕೂಡ ಹೆಚ್ಚಾಗುತ್ತೆ. ಹೀಗಾಗಿ ಒಂದು ವರ್ಗ ಸ್ವಪಕ್ಷದಲ್ಲಿ ಒಂದು ವರ್ಗ ಇದನ್ನ ವಿರೋಧ ಮಾಡ್ತಾ ಇದೆ. ಆ ಪೈಕಿ ಎಂ ಬಿ ಪಾಟೀಲ್ ಜೊತೆಗೆ ಇನ್ನುಳಿದ ಲಿಂಗಾಯತ ನಾಯಕರೆಲ್ಲರೂ ಕೂಡ ಇದನ್ನ ಒಂದು ಕಡೆ ವಿರೋಧ ಮಾಡ್ತಾ ಇದ್ದಾರೆ. ಅವರ ವಿರೋಧ ಏನಂತಂದ್ರೆ, ಮುಖ್ಯವಾಗಿ ಕೆಲವು ಸಮುದಾಯಗಳನ್ನ ಗಣನೆಗೆ ತೆಗೆದುಕೊಂಡಿಲ್ಲ. ನಮ್ಮಲ್ಲಿ ಲಿಂಗಾಯತ ಸಮುದಾಯದಲ್ಲೇ ಬೇರೆ ಬೇರೆ ಪಂಗಡಗಳಿರ್ತವೆ, ಜೊತೆಗೆ ಇನ್ನುಳಿದ ಪಂಗಡಗಳಲ್ಲಿ ಬೇರೆ ಬೇರೆ ವಿಭಾಗವಾರು ಪಂಗಡಗಳು ಕೂಡ ಇರ್ತವೆ. ಅದನ್ನೆಲ್ಲ ಕೂಡ ಒಂದು ವರ್ಗ ಅಂತ ಪಂಗಡನೆ ಸಂಬಂಧಪಟ್ಟಂತೆ ಒಂದು ವರ್ಗವಾಗಿ ಗಣನೆಗೆ ತೆಗೆದುಕೊಂಡ್ರೆ ನಮ್ಮ ಪ್ರಾಬಲ್ಯ ಕೂಡ ಹೆಚ್ಚಾಗುತ್ತೆ ಅಂತ ಎಂ ಬಿ ಪಾಟೀಲ್ ಅವರು ಕೂಡ ಹೇಳಿಕೆ ಕೊಟ್ಟಿದ್ರು. ಅವರ ವಾದ ಇದಾಗಿದೆ. ಒಂದು ಕಡೆ ಅಹಿಂದ ವರ್ಗ, ಮುಸ್ಲಿಂ ಸಮುದಾಯ, ದಲಿತ ಸಮುದಾಯ ದೊಡ್ಡ ಪ್ರಾಬಲ್ಯದಲ್ಲಿದೆ. 1 ಕೋಟಿಗೂ ಅಧಿಕ ಜನಸಂಖ್ಯೆ ದಲಿತ ಸಮುದಾಯದವರಿದ್ರೆ 74 ಮುಸ್ಲಿಂ ಸಮುದಾಯ ಇದೆ. ಒಕ್ಕಲಿಗ ಸಮುದಾಯ 70 ಲಕ್ಷ ಇರುವಂಥದ್ದು. ಒಟ್ಟಾರೆಯಾಗಿ ಸಿಎಂ ಸಿದ್ದು ಅವರ ಬಣದ ಪ್ರಾಬಲ್ಯ ಕೂಡ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಲಿಂಗಾಯತ ಸಮುದಾಯದ ನಾಯಕರ ಪ್ರಾಬಲ್ಯ ಗಣನೀಯವಾಗಿ ಕಡಿಮೆ ಆಗುತ್ತೆ ಅನ್ನುವ ಆತಂಕ ಒಂದು ಕಡೆಯಾಗಿದೆ. ಮುಖ್ಯವಾಗಿ 2015ರ ಜನಗಣತಿಯನ್ನ ಜಾತಿ ಗಣತಿಯನ್ನ ನೀವು ಪರಿಗಣನೆಗೆ ತೆಗೆದುಕೊಳ್ಳೋದಾದ್ರೆ, ಜನಗಣತಿ ಜೊತೆಗೆ ಜಾತಿ ಗಣತಿಯಲ್ಲಿ ಏರಿಳಿತಗಳನ್ನ ಕಾಣ್ತಾ ಹೋಗ್ತೇವೆ. ಸುಮಾರು 10 ವರ್ಷ 9 ವರ್ಷ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಹಳೆ ಜಾತಿ ಗಣತಿಯನ್ನ ನೀವು ಈಗ ಜಾರಿಗೆ ತರೋದಾದ್ರೆ ಇದರಲ್ಲಿ ತುಂಬಾ ವ್ಯತ್ಯಾಸಗಳನ್ನು ಕೂಡ ಕಾಣ್ತೇವೆ. ಹಾಗಾಗಿ ಒಂದು ಕಡೆ ಆತಂಕ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲ, ಇದು ಪರಿಷ್ಕೃತ ಜಾತಿ ಗಣತಿ ಅಂತ ಕೂಡ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಆಗಿರ್ಬೋದು, ಆ ವರದಿ ಸಲ್ಲಿಕೆ ಕಾಂತರಾಜು ವರದಿ ಅವರೆಲ್ಲರೂ ಕೂಡ ಒಂದು ಕಡೆ ವರದಿಯನ್ನ ಕೂಡ ಸಿದ್ಧಪಡಿಸಿ ಹೇಳಿರುವಂಥದ್ದು. ಇದು ಹಳೆಯ ವರದಿ ಅಂತ ಕೂಡ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಜೊತೆಗೆ ಬಿಜೆಪಿ ನಾಯಕರು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಎಲ್ಲದರ ಪರವಾಗಿ ಈಗ ಸಿಎಂ ಸಿದ್ದರಾಮಯ್ಯನವರು ಜಾತಿ ಗಣತಿಯನ್ನ ಜಾರಿಗೆ ಮಾಡಲಿಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ಎಲ್ಲ ನಾಯಕರ ಸಹಮತವನ್ನ ಪಡೆದುಬಿಟ್ಟು ಇದನ್ನ ಕೂಡ ಜಾರಿಗೆ ಮಾಡಲಿಕ್ಕೆ ಕೂಡ ಮುಂದಾಗಬೇಕಾಗುತ್ತೆ. ನೋಡ್ಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತ ಏಪ್ರಿಲ್ 17ಕ್ಕೆ ಮತ್ತೊಂದು ಸಭೆ ಕರೆದು ಅದರಲ್ಲಿ ಪರ ವಿರೋಧದ ಚರ್ಚೆ ಕೂಡ ಮಾಡಿ ತೀರ್ಮಾನವನ್ನ ಮಾಡಬೇಕಾಗಿದೆ.